ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಯು ಕ್ರಿಶ್ಚಿಯನ್ಸ್ ಯೂಟ್ಯೂಬ್ ಚಾನಲ್. ನಾನು ಅಚ್ಚಾಲು ಬರಡ್ಕ. ಬ್ಯಾಂಗ್ಳೂರ್ ಡೇಸ್ ಎಪಿಸೋಡ್ 3ಗೆ ಸ್ವಾಗತ. ನಾವಿವಾಗ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿದ್ದೀವಿ. ಯಾಕಂತ ಹೇಳಿದ್ರೆ ಅಲ್ಲಿ ನೋಡಿ ಒಂದು ಫ್ಲೈಟ್ ಹಾರ್ತಾ ಇದೆ. ಸೊ ನಾವು ಇಲ್ಲಿ ಯಾಕೆ ಬಂದ್ವಿ ಅಂತ ಹೇಳಿದ್ರೆ ಜಸ್ಟ್ ಒಂದು ನೋಡ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ. ನಮ್ಮ ಸಾರಥಿಯವರು ನಮ್ಮನ್ನ ಇಲ್ಲಿ ಒಂದು ಫೋಟೋ ತೆಗಿಲಿಕ್ಕೆ ಕರ್ಕೊಂಡು ಬಂದಿದ್ದಾರೆ. ಫೋಟೋಸ್ ದೇಪ್ಲೆ. ನಮ್ಮ ಫ್ಲೈಟ್ ಎಷ್ಟೊತ್ತಿಗೆ ಬರ್ತಾ ಉಂಟು ಏನಾರು ಗೊತ್ತುಂಟಾ? ಇನ್ನು 3 ಗಂಟೆ ಉಂಟಲ್ಲ. 10 ಗಂಟೆಗೆ ಎಂತ ಮಾತಾಡ್ತಿ ಮಾರೆ. ಇದು ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2 ಇದು. ಸೊ ಎಷ್ಟು ಲಕ್ಸುರಿಯಸ್ ಆಗಿದೆ ಅಂತ ನೋಡ್ಬೋದು ನಿಮಗೆ. ಎಸ್, ನನ್ನ ಫ್ಲೈಟಿಗೆ ಟೈಮ್ ಆಯಿತು, ಬರ್ತೀರಾ? ಎಷ್ಟು ಲಕ್ಸುರಿಯಸ್ ಆಗಿದೆ ಟರ್ಮಿನಲ್ 2 ಅಂತ ನಿಮಗೆ ನೋಡ್ಬೋದು. ಫೋಟೋ ತೆಪ್ಪೆರೆದ ಅಲಾಗ ಅಮ್ಮಿಜ್ಜಿ ನಮ್ಮ ಏರ್ಪೋರ್ಟ್ಗೆ ಗೊತ್ತದ್ದು ಫೋಟೋ ಶೂಟ್ ಒಂದುಂಟು. ಇತ್ತೆ ಫೋಟೋ ತೆತ್ತನಿಗೆ ಪಿದೇವಾಡ ಜಿನ ಯಾವ ನಾಡಪ್ಲೇನಿಗೆ ಲಕ್ಸುರಿಯಸ್ ಆದುಂಡು. ಒಂದು ಸ್ಟೀಲ್ದ ನೆಕ್ಕೆ, ಸ್ಟೀಲಿಗೆ ಅದನ್ನು ಬೆದುರನ್ನು ಕವರ್ ಮಾಡಿದ್ದಾರೆ. ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಇದೆಲ್ಲ ನೋಡಬಹುದು. ಎಸ್ ಎಸ್ ಎಸ್, ಬಾಯ್ ಬಾಯ್ ತೆಕ್ಕಗ. ಥ್ಯಾಂಕ್ ಯು ಸೋ ಮಚ್. ಡ್ರಾಪ್ ಮಾಡಲಿಕ್ಕೆ ಬಂದದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಾಳೆ 8 ಗಂಟೆಗೆ ಟ್ರೈನ್ ಅಲ್ಲ? ಹೌದಲ್ಲ, ಬರ್ತೇನೆ ಹೋಗು. ಸಾರಿ, ನಂಗೆ ನಾಳೆ ಟ್ರೈನ್ ಅಂತೆ. ನಂಗೆ ನಾಳೆ ಟ್ರೈನ್ ಅಂತೆ, ಇವತ್ತು ಫ್ಲೈಟ್ ಇಲ್ಲ. ಸೊ ಕ್ಯಾನ್ಸಲ್ ಆಯ್ತು. ಈಗ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೇವೆ. ಇಲ್ಲ, ಅಲ್ಲಿದೆಲ್ಲ ಮುಂದೆ ಅಲ್ಲಿ ಹೋಗ್ತಿರೋದು. ಎಸ್, ಟೇಕ್ ಆಫ್ ಆಂಡ್ ಎನ್ನ ಫ್ಲೈಟ್ ಟೇಕ್ ಆಫ್ ಆಂಡ್. ಇದು ಟರ್ಮಿನಲ್ 2 ಇವಾಗ ನೋಡ್ತಿರೋದು. ಇದು ಟರ್ಮಿನಲ್ 1. ಸೊ ಇದು ರನ್ವೇ. ಒಂದು ಫ್ಲೈಟ್ ಟೇಕ್ ಆಫ್ ಆಗ್ತಿರೋದನ್ನ ನೀವು ನೋಡಿದ್ರಿ ಇವಾಗಲೇ. ಸೊ ಎಸ್, ಪೋಯ್ ಅರ್ಜೆಂಟ್. ಹೌದು, ನಂಗೆ ಫ್ಲೈಟ್ ಮಿಸ್ ಆಗ್ತದೆ ಈಗ. ನಂಗೆ ಫ್ಲೈಟ್ ಉಂಟು ಈಗ. ಬೇಗ ಹೋಗುವ. ಇಲ್ಲ ಇವತ್ತು ಔಟಿಂಗ್ ಹೇಗಾಯಿತು ನಿಮ್ಮ ಎಕ್ಸ್ಪೀರಿಯನ್ಸ್?
ಸಿಂಗಲ್ ಟೇಕ್. ನನಗೆ ಇದು ವೆಜ್ ಚೀಸ್ ಕಾರ್ನ್. ಅದೇ ಅದೇ ಈಗ ಪಿಕಪ್ ಆಯ್ತು, ಈಗ ಪಿಕಪ್ ಆಗಿರೋದು ನಮ್ಮದು. ಅಸಿಸ್ಟೆಂಟ್ ಅವರೇ, ಬಟ್ಟೆ ಎಲ್ಲ ಸರಿ ಒಂದು ಒಣಗಲಿಕ್ಕೆ ಹಾಕ್ತಿದ್ದಾನಂತೇಳಿ ಒಂದು ಚೆಕ್ ಮಾಡಬೇಕು ನೀವು. ನಾವಿವಾಗ ಗುರುಬೈ ಅವರ ಮನೆಯ ಟ್ಯಾರಿಸ್ ಮೇಲೆ ಇದ್ದೇವೆ. ಇನ್ನೊಂದು ಸ್ಟೆಪ್ ಮೇಲೆ ಹೋದ್ರೆ ನಾವು ಟ್ಯಾರಿಸ್ ಮೇಲೆ ಹೋಗ್ತೀವಿ. ಅಲ್ಲಿಂದ ಒಂದು ಸ್ಟೆಪ್ ಆಚೆ ಬಿದ್ದರೆ ಸೀದಾ ಮೇಲೆ ಹೋಗ್ತೀವಿ. ಗುಂಡಿ ನೋಡಿ. ಇದನ್ನ ಮೇಲೆ ಹೋಗಿ ನಿಮ್ಗೆ ಡ್ರೋನ್ ಹಾರಿಸ್ಲಿಕ್ಕೆ ಆಗುದಾದ್ರೆ ನಿಮ್ಗೆ ಡ್ರೋನ್ ವ್ಯೂ ಬೆಂಗಳೂರು ಸಿಟಿ ಅದು ತೋರಿಸ್ತಾ ಹೋಗ್ತೇನೆ. ಸೊ ಅದನ್ನ ನೋಡ್ಕೊಂಡು ಬನ್ನಿ. ನಾವಿವಾಗ ರವಿಶಂಕರ್ ಗುರೂಜಿಯವರ ಆರ್ಟ್ ಆಫ್ ಲಿವಿಂಗಿಗೆ ಹೋಗ್ತಾ ಇದ್ದೀವಿ. ಇವಾಗಲೇ 12 ಗಂಟೆ ಆಯಿತು. ನಮ್ಮ ಜೊತೆ ಎಲ್ಲರೂ ಇದ್ದಾರೆ. ನಮ್ಮ ಕುഞ്ഞിಯವರದು ಡ್ರೆಸ್ ನೋಡಿ, ಬಾವಲಿ ಬಾವಲಿ ಕುഞ്ഞി. ಏನು ಹೇಳ್ತಿದ್ದೀರಿ? ಈ ಒಂದು ಬ್ಯಾಂಗ್ಳೂರ್ ಡೇಸ್ ಇವತ್ತಿಗೆ ಎಂಡ್ ಆಗಲಿಕ್ಕಿದೆ. ಸೊ ಕಾಗೆಲ್ಲ ಹಾರ್ತಾ ಉಂಟು. ಹೇಳಿ, ಬೆಂಗಳೂರಲ್ಲಿ ಇವತ್ತು ಲಾಸ್ಟ್ ಡೇ ನಮ್ಮದು. ನೈಟ್ ಟ್ರೈನ್ ಇದೆ, ಏನು ಹೇಳ್ತೀರಿ? ನಮಗೆ ಊರಿಗೆ ಹೋಗ್ಲಿಕ್ಕೆ ನೈಟ್ ಟ್ರೈನ್ ಇರೋದು ಅಂತ. ಸೊ ಏನು ಹೇಳ್ತೀರಿ? ಲಾಸ್ಟ್ ಡೇ ಬೆಂಗಳೂರು. ನಿಮ್ಮ ಮದುವೆ ಆದ್ಮೇಲಲ್ಲ? ನಿಮ್ಮ ಮದುವೆ ಆಗ್ತದಲ್ಲ. ವಿಷಯ ಹೌದು. ಅಲ್ಲಿಂದ ನಾವಿವಾಗ ರವಿಶಂಕರ್ ಗುರೂಜಿಯವರ ಆರ್ಟ್ ಆಫ್ ಲಿವಿಂಗ್ಗೆ ಎಂಟರ್ ಆಗ್ತಾ ಇದ್ದೀವಿ. ಸೊ ನಮ್ಮ ಸಾರಥಿ ಕೂಡ ಎಂಟರ್ ಆಗಿದ್ದಾರೆ ನಮ್ಮ ಜೊತೆ. ನಮ್ಮನ್ನ ಸಿಲ್ಕ್ ಇನ್ಸ್ಟಿಟ್ಯೂಟ್ ಇಂದ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ. ಸೊ ಏನು ಹೇಳ್ತೀರಿ? ನೀವು ನಮ್ಮನ್ನ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀರಿ. ಯಾ 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 ಮರ್ಯಾದೆಗಿದಂದ್ರೆ ಇದೆಲ್ಲ ಪರವಾಗಿಲ್ಲ, ಒಳ್ಳೆ ಮೆಡಿಟೇಷನ್. ಎಲ್ಲರೂ ಬೆಂಗಳೂರು ಬಂದಾಗ ಪಬ್ ಅಂತೇಳಿ ಹೋಗ್ತಾರೆ. ನೀವು ನಮ್ಮನ್ನು ಆಶ್ರಮಕ್ಕೆ, ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತೀವಿ. ನಮ್ಮನ್ನು ಮಠ ಸೇರಿಸುವ ಅಂದಾಜು ಉಂಟ? ಇಲ್ಲ, ಯೋಗ ಮೆಡಿಟೇಷನ್ ಅದೆಲ್ಲ ನಮ್ಗೆ ಇವಾಗ ಮೇನ್ ಬೇಕು. ಈಗ ಅದೆಲ್ಲ ಇಲ್ಲ, ಜಾಸ್ತಿ ಎಲ್ಲ ಪಬ್ ಗಿಬ್ಬಕ್ಕೆಲ್ಲ ಹೋಗ್ತಾರೆ. ಹೌದು, ಆದ್ರೆ ನಮ್ಗೆ ಇವಾಗ ಇದೆಲ್ಲ ಹಾಗೆ. ನಮ್ಮನ್ನೇನಾದ್ರೂ ಮಠ ಸೇರಿಸುವ ಅಂದಾಜು ಉಂಟಾ ನಿಮ್ಗೆ? ಮಠ ಯಾರಿಲ್ಲದ್ರೆ ಮದುವೆ ಆಗದವರು ನಾವು 3 ಜನ ಇದ್ದೇವೆ. ಬೆಟ್ರ್ ಅಂತ ನೋಡಿ, ಮದುವೆ ಆದವರು 2 ಜನ ಅಲ್ಲಿ ಹೋಗ್ತಿದ್ದಾರೆ, ಒಬ್ರು ಇಲ್ಲಿದ್ದಾರೆ. ನಾವು, ನೀವು ಮತ್ತೆ ಇವರೊಬ್ರು ಇದ್ದಾರೆ ಮದುವೆ ಆಗದವರು. ಒಂದು ಲೆಕ್ಕದಲ್ಲಿ ಇದೇ ಬೆಟ್ರ್ ಅಂತ ಆಗುತ್ತೆ. ಆಶ್ರಮ ಸೇರ್ಲಿಕ್ಕೆ ಬಂದರೆ ನಿಮ್ಮ ಮದುವೆ ಆದವರು ನೋಡುವಾಗ ನಮಗೆ ಆಶ್ರಮಕ್ಕೆ ಹೋಗುವ ಅಂತೇಳಿ ಆಗ್ತದೆ, ಭಯ ಆಗುತ್ತೆ. ಹೌದು, ನಿನ್ನೆ ಆದಿ ಹೋಗಿ ಇಲ್ಲ, ನಾಳೆ ನಮ್ಮನ್ನು ಇಲ್ಲಿ ಕಾವಿ ತಡಿಸ್ತಿದ್ರು ಅಂತ ಇವರು.
ಈ ನಮ್ಮನೆ ಜೆತ್ತನ ಎಂಚ ಎಡ್ಡೆ ಮನಸ್ಸು ಅದು ನಿದ್ದಿರಲಿ. ಲಿವಿಂಗ್ ಅಲ್ಲಿ ನಾವು ಇವಾಗ ಊಟ ಮಾಡ್ತಾ ಇದ್ದೀವಿ. ಆಶ್ರಮದ ಊಟ. ನಾಳೆ ನಮ್ಮ ಅಶೋಕ್ ಅವರ ಹುಟ್ಟುಹಬ್ಬ ಇದೆ. ಆದ ಕಾರಣ ಒಂದು ಸಣ್ಣ ಮಟ್ಟಿನ ಕೇಕ್ ಕಟಿಂಗ್ ಆಗಲಿದೆ ಅಡ್ವಾನ್ಸ್ ಆಗಿ. ಅದೆಂತ ಗೊತ್ತುಂಟಾ, ನನ್ನ ಹತ್ರ ಒಂದು ಮಂತ್ರ ಉಂಟು. ಆ ಮಂತ್ರ ಹೇಳಿದ ಕೂಡಲೇ ಅದು ಕೇಕ್ ಅದು ನಮಗೆ ಏನ್ ಬೇಕು ಅದು ಬರ್ತದೆ. ಇದು ನಾವು ಹೇಳಿರ್ಲಿಲ್ಲ. ಇದು ಯಾವಾಗ ಇಟ್ಟಿದ್ದು? ಯಾವಾಗಾದ್ರೂ ಪರವಾಗಿಲ್ಲ. Happy birthday to you. In advance, happy birthday to you. Happy birthday, happy birthday. Keta. Hi, driver change ಆಗಿದೆ. ನಾವಿವಾಗ ಬೆಂಗಳೂರಿನ ಕಟ್ಟ ಕಡೆ ಶಾಪಿಂಗ್ ಮಾಡ್ತಾ ಇದ್ದೇವೆ. ಆ್ಯಂಡ್ ಇವತ್ತು ನೈಟ್ 9 ಗಂಟೆಗೆ ನಮಗೆ ಮೆಜೆಸ್ಟಿಕ್ಕಿಂದ ಟ್ರೈನ್ ಇದೆ. ಸೊ ಇವರಿಗೆ ತುಂಬ ಬೇಜಾರಾಗ್ತಾ ಇದೆ ನಾವು ಹೋಗುವಂಥದ್ದು. ಸೊ ನಾವು ಹೋಗೋದಕ್ಕೆ ಯಾಕೆ ಬೇಜಾರು ಮಾಡ್ತಿದ್ದೀರಿ? ಇಷ್ಟು ದಿವಸ ಒಟ್ಟಿಗಿದ್ದು ಫುಲ್ ಫೀಲು. ಒಬ್ಬ ಸಿಂಗಲ್ ಮತ್ತೆ ಪುನಃ ಸೊ ನಾವಿವಾಗ ಜೂಡಿಯೋ ಹೋಗ್ತಾ ಇದ್ದೀವಿ. ಇವಾಗ ನಾವು ಸಿಲ್ಕ್ ಇನ್ಸ್ಟಿಟ್ಯೂಟ್ ಅಲ್ಲಿ ಇದ್ದೀವಿ. ಇಲ್ಲಿ ಮೆಟ್ರೋದಲ್ಲಿದ್ದೀವಿ. ಸೊ ನಾವಿವಾಗ ಎಲ್ಚೇನಹಳ್ಳಿ ಹೋಗ್ತಾ ಇದ್ದೀವಿ. ಇಲ್ಲಿಂದ ಜೂಡಿಯೋ ಹೋಗಿ ಸ್ವಲ್ಪ ಪರ್ಚೇಸಿಂಗ್ ಮಾಡಿ ಅದಾದ್ಮೇಲೆ ನಮ್ಮ ಗುರುಬಾಯಿ ಅವರ ಮನೆಗೆ ಹೋಗ್ತೇವೆ. ಪ್ಯಾಕಿಂಗ್ ಆಗ್ತಾ ಉಂಟು. ಬಚ್ಚಂಗ್ ಕೈ ಕೊಟ್ಟಿದ್ದಾರೆ, ದ್ರಾಕ್ಷಿ ಉಂಟು. ರಾತ್ರಿ ಊಟ ಇಲ್ಲ, ಸೊ ಫ್ರೂಟ್ಸ್ ತಿನ್ನೋದು ಡಯಟ್. ಆಮೇಲೆ ನಮ್ಮನ್ನು ವಿದಾಯ ಹೇಳಲಿಕ್ಕೆ ಸ್ವೀಟ್ ಕೊಟ್ಟಿದ್ದಾರೆ ಕಾಂತಿ ಸ್ವೀಟ್ಸ್ ಇಂದ. ಥ್ಯಾಂಕ್ ಯು ಸೋ ಮಚ್. ನೀವು ದೂರ ಚಪಾತಿ ಹಿಡ್ಕೊಂಡು ಇವಾಗೆಲ್ಲ ಒಂದೊಂದು ಬ್ಯಾಗ್ ಇತ್ತು, ಇವಾಗ ಎಲ್ಲರದ್ರಲ್ಲಿ 2 ಬ್ಯಾಗ್ ಆಗಿದೆ. ನಮ್ದಿದು ಬ್ಯಾಂಗ್ಳೂರ್ ಟ್ರಿಪ್ನ ಲಾಸ್ಟ್ ಮೆಟ್ರೋ ರೈಡ್. ನಮಗೆ 9 ಗಂಟೆಗೆ ಟ್ರೈನ್ ಇದೆ ಮೆಜೆಸ್ಟಿಕ್ಕಿಂದ. ಸೊ ಇವಾಗ ನಾವು ಕೋಣನಕುಂಟೆ ಮೆಟ್ರೋ ಸ್ಟೇಷನಲ್ಲಿದ್ದೀವಿ. ಸೊ ಟಿಕೆಟ್ ಮಾಡ್ತಾ ಇದ್ದಾರೆ ನಮ್ಮ ಗುರುಬೈ. ನಾವಿವಾಗ KSR ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ದೀವಿ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ನೆನಪಿಗಾಗಿ ಕಟ್ಟಿರುವಂತಹ ರೈಲ್ವೆ ಸ್ಟೇಷನ್ನಲ್ಲಿ ನಾವಿದ್ದೀವಿ. ಕುഞ്ഞി, ಬ್ಯಾಂಗ್ಳೂರ್ ಡೇಸ್ ಕೊನೆಯ ದಿವಸ ಟ್ರೈನ್ ಬರ್ತದೆ ಇನ್ನೊಂದು 10 ನಿಮಿಷದಲ್ಲಿ. ಏನು ಹೇಳ್ತೀರಿ? ಖುಷಿ. ಈಗ ಬೇಜಾರು ಕಾಂಚು ಅವರೇ ಕಾಫಿ ಪೇಸ್ಟ್ ಖುಷಿ ಆಯ್ತು.
ಬೇಜಾರಾಗ್ತದೆ. ಅದು ಖುಷಿ ಅಂತ. ಹೌದು. ಇನ್ನೊಂದು 10 ನಿಮಿಷದಲ್ಲಿ ನಮಗೆ ಟ್ರೈನ್ ಬರ್ತದೆ ಊರಿಗೆ ಹೋಗ್ಲಿಕ್ಕೆ. ಏನ್ ಹೇಳ್ತೀರಿ? ಶ್ವೇತಾ ಅವರೇ ನೀವೇನ್ ಹೇಳ್ತೀರಿ? ಕಾಪಿ ಪೇಸ್ಟ್ ಅಬ್ಬಬ್ಬ ಅಬ್ಬಬ್ಬ ಹೋಗಿರ್ಬೇಕಲ್ಲಿ. ಹೌದು ಅಲ್ವಾ? ನಮ್ಮ ಟ್ರೈನ್ ಬಂತು. ಈ ಅಶೋಕ್ ಅವರೇ ತುಂಬಾ ಧನ್ಯವಾದಗಳು. ನಮಗೆ ನಮ್ಮನ್ನೊಂದು ಸಾರಥಿಯಾಗಿ ನೀವು ಕರ್ಕೊಂಡು ಹೋಗಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಎತ್ತಿಗೆ ಫೋನ್ ಮಾಡಿ. ಥ್ಯಾಂಕ್ ಯು ಅಶೋಕ್ ಸರ್. ಆರ್ ಅಶೋಕ್ ಸರ್. ಆರ್ ಅಶೋಕ್ ಇರಿಂದು. ಬಾಯ್ ಬಾಯ್. ಎಸ್, ನಾವು ಹೊರಟಿದ್ದೇವೆ. ಇವತ್ತು ನಮ್ಮ ರಾತ್ರಿಯ ಡಿನ್ನರ್ ದ್ರಾಕ್ಷಿ. ಉಂಟು, ಪಚ್ಚಂಕಾಯಿ ಉಂಟು, ಆರೆಂಜ್ ಉಂಟು, ಲೇಸ್ ಉಂಟು, ಹಾಗೆ ನನ್ನ ಬ್ಯಾಗಲ್ಲಿ ಬಿಸ್ಕೆಟ್ ಉಂಟು. ನಾವಿವಾಗ ಕಾಂಚು ಅವರ ಮನೆ ದೂರದಲ್ಲಿರುವ ಮನೆಗೆ ರೀಚ್ ಆಗಿದ್ದೀವಿ. ಸೊ ನಮ್ದು ಬ್ಯಾಂಗ್ಳೂರ್ ಟ್ರಿಪ್ ಇಲ್ಲಿಗೆ ಎಂಡ್ ಆಗ್ತಾ ಇದೆ. ನಮ್ದು ಓವರ್ ಆಲ್ ಎಕ್ಸ್ಪೆನ್ಸಸ್ ಹೇಳೋದಾದ್ರೆ ಪರ್ಚೇಸಿಂಗ್ ಬಿಟ್ಟು 6,000 ಏನೋ ಸಮಥಿಂಗ್ ನಮಗೆ 5 ಜನರಿಗೆ ಖರ್ಚಾಗಿದೆ. ಟೋಟಲ್ ಆಗಿ ಪರ್ ಹೆಡ್ 1,200 ಸಮಥಿಂಗ್ ಖರ್ಚು. ಅಂಡ್ ಪರ್ಚೇಸಿಂಗ್ ಅಲ್ಲಿ ಸ್ಯಾರಿ ಪರ್ಚೇಸ್ ಅಂತೇಳಿ 12,000 ರೂಪಾಯಿ ಖರ್ಚಾಗಿದೆ, ಅದು ಬೇರೆ ವಿಷಯ. ಹಾಗೆ ಇದಿಷ್ಟು ನಮ್ಮ ಬ್ಯಾಂಗ್ಳೂರ್ ಟ್ರಿಪ್ ಎಕ್ಸ್ಪೆನ್ಸಸ್ ಅಂಡ್ ನಮ್ಮದು ಎಕ್ಸ್ಪೀರಿಯನ್ಸ್. ಸೊ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಆಗ್ತಾ ಇದೆ. ಇಂತಹದೇ ಬ್ಲಾಗ್ಸ್ ಬೇಕಂದ್ರೆ AU ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸೈಡಲ್ಲಿರುವ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗುವ.